ನಮಸ್ಕಾರ ಸ್ನೇಹಿತರೆ, ರಾಯರ ಆರಾಧನೆಯ ಈ ಸುಸಂದರ್ಭದಲ್ಲಿ ಮಂತ್ರಾಲಯ ಮಹಾತ್ಮೆಯ ಕನ್ನಡ ಸಿನಿಮಾ ಬಗ್ಗೆ ಮಾತಾಡಲೇಬೇಕು. ಈ ಸಿನಿಮಾದಲ್ಲಿ ಗುರುರಾಯರ ಪಾತ್ರದಲ್ಲಿ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ರವರು ಅತ್ಯದ್ಭುತವಾಗಿ ನಟಿಸಿದ್ದಾರೆ. ಈ ಸಿನಿಮಾದ ನಟನೆಗೋಸ್ಕರ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಂಡಿದ್ದರು ನಮ್ಮ ಅಣ್ಣವರು. ಸಿನಿಮಾ ರಿಲೀಸ್ ಆದ ಮೇಲೆ ಪ್ರೇಕ್ಷಕರು ಕೂಡ ಈ ಸಿನಿಮಾವನ್ನು ಯಾವ ರೀತಿ ಆರಾಧಿಸಿದರು ಅಂದ್ರೆ, ಹೇಗೆ ಮಂತ್ರಾಲಯಕ್ಕೆ ಹೋಗ್ತಾರೋ ಜನ, ಅದೇ ರೀತಿ ತಮ್ಮ ತಮ್ಮ ಚಪ್ಪಲಿಗಳನ್ನು ಚಿತ್ರಮಂದಿರದ ಹೊರಗೆ ಬಿಟ್ಟು ಚಿತ್ರಮಂದಿರವನ್ನು ಸಾಕ್ಷಾತ್ ಗುರುರಾಯರ ಮಂದಿರದಂತೆ ಆರಾಧಿಸಿ ಒಳನಡೆದಿದ್ರು. ಹೊರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ರವರು ನೂರಾರು ಸಿನಿಮಾದಲ್ಲಿ ನಟಿಸಿದರು. ತಾವು ಅಭಿನಯಿಸಿದ ಸಿನಿಮಾ ನೋಡಿದ್ದು ಬಹಳ ಕಡಿಮೆ. ಆದರೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ ಅಭಿನಯಿಸುತ್ತಾರೆ ಎಂದು ಸುದ್ದಿ ಬಂದಾಗಲೇ ಒಡಕು ದನಿ ಒಂದು ತಲೆ ಎತ್ತಿತ್ತು. ಪತ್ರಿಕೆಯೊಂದರಲ್ಲಿ ಒಂದು ಬರಹ ಕೂಡ ಪ್ರಕಟವಾಯಿತು. ಅದರಲ್ಲಿ ರಾಜ್ ಕರ್ನಾಟಕದ ಅಷ್ಟೇ ಏಕೆ, ಇಡೀ ಭಾರತದ ಸಾಧು ಸಂತರ ಪಾತ್ರ ನಿರ್ವಹಿಸಬಹುದು. ಆದರೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಚಾರವೇ ಬೇರೆ. ಅದಕ್ಕೊಂದು ವಿದ್ವತ್, ಪ್ರತಿಭೆ ಇವೆಲ್ಲ ಬೇಕಾಗುತ್ತದೆ. ಅಂತಹ ಅರ್ಹತೆ ಇವರಿಗಿಲ್ಲ ಎಂದಿತ್ತು. ಈ ವಿಚಾರವನ್ನು ಚಿತ್ರಕಥೆ ಬರೆದಿದ್ದ ಜಿ.ವಿ. ಅಯ್ಯರ್ ಅವರಿಗೆ ಗೊತ್ತಾಗಿ ಅವರು ಎಂದು ನಕ್ಕು ಬಿಟ್ಟರು. ಏಕೆಂದರೆ ಬುದ್ಧಿವಂತರಾದ ಅವರು ಈ ಸಮಸ್ಯೆಯ ಪರಿಹಾರಕ್ಕೆ ಒಂದು ಸರಳ ಉಪಾಯ ಕಂಡುಕೊಂಡರು. ಚಿತ್ರದಲ್ಲಿ ಯಾರ್ಯಾರು ಅಭಿನಯಿಸಬೇಕು ಅಂತ ಒಂದು ನಾಯಕರ ಪಟ್ಟಿ ಆಗಿರುತ್ತೆ. ಅವರೆಲ್ಲರ ಹೆಸರುಗಳನ್ನು ಚೀಟಿಯಲ್ಲಿ ಬರೆದು ಅವುಗಳನ್ನು ಶ್ರೀ ಗುರುರಾಯರ ಸ್ವಾಮಿಗಳ ಬೃಂದಾವನದ ಮುಂದೆ ಇಟ್ಟುಬಿಡೋದು. ಅದನ್ನು ಒಂದು ಮಗುವಿನ ಕೈಯಿಂದ ಒಂದು ಚೀಟಿ ಎತ್ತಿಸೋದು. ಅದರಲ್ಲಿ ಯಾರ ಹೆಸರು ಬರುತ್ತೋ ಅವರೇ ಆ ಚಿತ್ರದ ನಾಯಕರು. ಈ ರೀತಿ ಮಾಡೋಣ ಅಂತ ನಿರ್ಧರಿಸಿದಾಗ ಅಲ್ಲಿ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ರವರ ಹೆಸರೇ. ಇಂಥ ಅವಕಾಶ ಬಿಡಬಾರದು, ಈ ಚಿತ್ರದಲ್ಲಿ ಅಭಿನಯಿಸೇ ತೀರಬೇಕು ಅಂದುಕೊಂಡು ಅಣ್ಣವರು ಇದಕ್ಕಾಗಿ ಚಿತ್ರ ಮುಗಿದು ಬಿಡುಗಡೆ ಆಗುವವರೆಗೂ ಮಾಂಸಾಹಾರವನ್ನೇ ತ್ಯಜಿಸಿ ಬರಿಗಾಲಲ್ಲಿ ನಡೆಯುತ್ತಿದ್ದರು. ಅಷ್ಟಕ್ಕೆ ನಿಲ್ಲಿಲ್ಲ. ಸಿನಿಮಾ ಡಬ್ಬಿಂಗ್ ಮಾಡುವಾಗ, ಅಂದರೆ ಧ್ವನಿ ಮುದ್ರಣ ಮಾಡುವಾಗ ಅವರು ತಾವು ಅಭಿನಯಿಸಿದ ಭಾಗಗಳನ್ನು ನೋಡಲಿಲ್ಲ. ಶೂಟಿಂಗ್ ಸಮಯದಲ್ಲಿ ಮುದ್ರಿಸಿಕೊಂಡಿದ್ದ ಪೈಲಟ್ ಟ್ರ್ಯಾಕ್ ಅಂತ ಏನು ಹೇಳ್ತೀವೋ ಆ ಸಂಭಾಷಣೆಯನ್ನು ಕೇಳಿಸಿಕೊಂಡು ಡಬ್ಬಿಂಗ್ ಮಾಡಿದ್ರು ಡಾಕ್ಟರ್ ರಾಜ್. ಈ ರೀತಿ ತಯಾರಾದ ಚಿತ್ರ ನಂತರ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದು ತಾವೇ ಅಭಿನಯಿಸಿ ಸಿನಿಮಾ ನೋಡೋದು ಅಂದುಕೊಂಡರು. ಹೀಗೆ ಬಿಡುಗಡೆಯಾದ ಈ ಚಿತ್ರ ಭರ್ಜರಿಯಾಗಿ ಯಶಸ್ವಿಯಾಯಿತು. ಅವರು ಯಾವತ್ತೂ ಯಾರಿಗೂ ತಮ್ಮ ಅಭಿನಯದ ಸಿನಿಮಾವನ್ನು ನೋಡಿ ಎಂದು ಹೇಳಿದವರಲ್ಲ. ಆದರೆ ಪರಿಚಿತರಿಗೆ, ಸಮೀಪದ ಜನಕ್ಕೆ ಮಂತ್ರಾಲಯ ಮಹಾತ್ಮೆ ಸಿನಿಮಾ ಒಮ್ಮೆ ನೋಡಿ ಅಂತ ಅಣ್ಣವರು ಹೇಳಿದ್ದುಂಟು. ಇನ್ನೊಂದು ವಿಶೇಷವೆಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಸಂಸ್ಕೃತದಲ್ಲಿ ಉಚ್ಚರಿಸಬೇಕಾದ್ದನ್ನು ಪೂಜೆ ಪುನಸ್ಕಾರ ಮಾಡಬೇಕಾದಾಗ ಎಲ್ಲ ಸರಿ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಹಂಬಲಿಸುತ್ತಿದ್ದರು. ಒಂದು ಪಕ್ಷ ಉಚ್ಚಾರಣೆ ತಪ್ಪಿದ್ರೆ ನೋಡುವವರು ಏನಂತಾರೋ ಅನ್ನುವ ಭೀತಿ. ಹಾಗಾಗಿ ಅವರು ನಿರ್ದೇಶಕ ಭಗವಾನ್ ಅವರಿಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರನ್ನು ಕರೆಸಿಬಿಡಿ ಎಂದು ಪಟ್ಟು ಹೇಳಿದ್ರಂತೆ. ಹಾಗೂ ಉಡುಪಿಯ ಮಠಕ್ಕೆ ಹೋಗಿ ಅಲ್ಲಿ ಪೇಜಾವರ ಶ್ರೀಗಳನ್ನು ಕೂಡ ಭೇಟಿ ಮಾಡಿ ವಿಷಯ ತಿಳಿಸಿದ್ರಂತೆ. ಆಗ ಶ್ರೀಗಳು ಶೂಟಿಂಗ್ ಮುಗಿಯುವವರೆಗೂ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಕುಂಜರ್ ಎನ್ನುವ ಅರ್ಚಕರನ್ನು ಈ ಚಿತ್ರದ ಭಕ್ತಾದಿಗಳಿಗೆ ಅಕ್ಷತೆ ಕೊಡುವ ಶೈಲಿ ಕಳಿಸಿಕೊಟ್ರಂತೆ. ಶ್ರೀ ಕುಂಜರ್ ಅವರು ರಾಜ್ರಿಗೆ ತೀರ್ಥ ಕೊಡುವ ರೀತಿ, ಜಪ ಮಾಡುವುದು, ಜಪ ಮಾಡುವಾಗ ತಲ್ಲೀನರಾಗುವ ಪರಿ, ಪೂಜೆ ಮಾಡುವುದು, ಕಚ್ಚೆ ಹಾಕುವುದು, ಶಲ್ಯ ಪಂಚೆ ಹೊದ್ದುಕೊಳ್ಳುವುದು, ಇನ್ನೂ ಅನೇಕ ಧಾರ್ಮಿಕ ವಿಚಾರಗಳನ್ನು ಅಣ್ಣ ಅವರಿಗೆ ವಿವರವಾಗಿ ಹೇಳಿಕೊಟ್ರು. ಶ್ರೀಗಳು ಹೇಳಿದಂತೆ ಅಣ್ಣ ಅವರು ಚಾಚೂ ತಪ್ಪದಂತೆ ನಡೆದುಕೊಂಡ್ರಂತೆ. ಈ ಚಿತ್ರ ಬಿಡುಗಡೆಯಾದಾಗ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಥಿಯೇಟರ್ ಹೊರಗಡೆ ರಾಶಿ ರಾಶಿ ಚಪ್ಪಲಿಗಳು ಬಿದ್ದಿದ್ವಂತೆ. ನೋಡಿದರೆ ಪ್ರೇಕ್ಷಕರೆಲ್ಲರೂ ರಾಜ್ಕುಮಾರರನ್ನು ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಭಾವಿಸಿ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಚಿತ್ರವನ್ನು ವೀಕ್ಷಿಸಿದ್ದರು. ಹೀಗಿದೆ ರಾಯರ ಮಹಿಮೆ.